ಹಾಗಾದ್ರೆ ಸರ್ ನಿಮ್ಮಿಬ್ರಿಗೂ ಕಾಮನ್ ವೈರಿ ಅಂದ್ರೆ ವಸುಂಧರಾ ಮೇಡಮ್ಮ? ಎಸ್, ಆ ಮೇಡಮ್ಮೆ. ಅವರಿಂದಾನೇ ನಾನು ಸಿಂಧು ನಮ್ಮ ಜೀವನದಲ್ಲಿ ಬಹಳಷ್ಟು ನೋವು ಹತಾಶೆ ಅನುಭವಿಸ್ಬೇಕಾಗಿತ್ತು. ಯಾವತ್ತು ಆ ವಸುಂಧರಾ ನಮ್ ಲೈಫಲ್ಲಿ ಇಷ್ಟೆಲ್ಲ ಆಟ ಆಡಿದಾಳೆ ಅಂತ ಗೊತ್ತಾಯ್ತೋ ಆವತ್ತೇ ನಾವಿಬ್ರು ಅವಳನ್ನ ಮಟ್ಟ ಹಾಕ್ಬೇಕು ಅಂತ ಶಪಥ ಮಾಡಿದ್ವಿ. ಅವಳ ಪಾಪದ ಕೂಡ ತುಂಬೋ ಸಮಯಕ್ಕೆ ಒಂದೊಂದೇ ಶಿಕ್ಷೆನ ಅನುಭವಿಸೋಕೆ ಶುರು ಮಾಡ್ತಾಳೆ. ಕೊಡಕ್ಕೆ ನಾವು ರೆಡಿ ಇರ್ಬೇಕಷ್ಟೇ. ನನ್ನಿಂದ ಏನೇ ಸಹಾಯ ಬೇಕಾದ್ರೂ ಕೇಳಿ ಸರ್. ಅದೇನೇ ಕೆಲಸ ಇದ್ರೂ ನಾನು ಮಾಡ್ತೀನಿ. ಇಂಥ ಕೆಟ್ಟ ಕೆಲಸ ಮಾಡಿದವರು ಶಿಕ್ಷೆ ಆಗ್ಲೇಬೇಕು ಸರ್. ಜ್ಯೂಸ್ ಯಾರಮ್ಮ ಕೇಳಿದ್ರು ಮಹಿಮಾ? ಅಣ್ಣ, ಅದು ಯಾರೋ ಗೆಸ್ಟ್ ಬಂದಿದ್ದಾರೆ ಅಂತ ಕೆಲಸದವ್ರು ಹೇಳಿದ್ರು, ಅದಕ್ಕೆ ತಂದೆ. ನೀನು ಜಾನ್ವಿ ಬರ್ಡಲ್ಲಿ ಗೊಂಬೆ ವೇಷ ಹಾಕೊಂಡು ಡಾನ್ಸ್ ಮಾಡ್ತಿದ್ದು ಅಂತಾನೆ? ನಾನೇ. ಇಲ್ಲೇನೋ ಮಾಡ್ತಾ ಇದ್ಯಾ ನೀನು? ನಿಂಗೇನೋ ಕೆಲ್ಸ ಇಲ್ಲಿ? ಮನೆ ತನಕ ಬರೋದಲ್ದೆ ಮನೆ ಒಳಗಡೆ ಬೇರೆ ಬಂದು ಕೂತಿದ್ಯಾ? ಹೇಳ. ಏನ್ ಹೇಳ್ತಿದ್ಯಾ ನೀನು? ಹೌದು ಓಂಕಾರ್, ನಾನ್ ಹೇಳ್ತಿರೋದು ಸತ್ಯ. ವಿರಾಟ್ ಅಥರ್ವನ್ಗೆ ಸುಳ್ಳು ಹೇಳಿ ಟ್ರೀಟ್ಮೆಂಟ್ಗೆ ಅಂತ ಸೈಕ್ಯಾಟ್ರಿಸ್ಟ್ ಹತ್ರ ಕರ್ಕೊಂಡು ಹೋದ. ಅಂದ್ರೆ ಆ ವಿರಾಟ್ ನಮ್ ಪ್ರಯತ್ನನೆಲ್ಲ ಹಾಳು ಮಾಡ್ತಿದ್ದಾನೆ ಅಂತ ಆಯ್ತು. ಹೌದು ರೀ, ನಮ್ ಪ್ಲಾನ್ ಎಲ್ಲ ವೇಸ್ಟ್ ಆಗೋಯ್ತು. ಅಥರ್ವ ಸರಿ ಹೋಗ್ತಾನೆ ಅಂತ ವಿರಾಟ್ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದ. ಇಲ್ಲ ತ್ರಿಲೋಚನ, ಯಾವುದೇ ಕಾರಣಕ್ಕೂ ಹಾಗಾಗಬಾರ್ದು. ಅಥರ್ವ ಏನಾದ್ರೂ ಸರಿ ಹೋದ್ರೆ ನಮ್ ಇಷ್ಟು ದಿನದ ಪ್ರಯತ್ನ, ಕನ್ಸು ಎಲ್ಲ ನೀರಲ್ಲಿ ಹೋಮ ಮಾಡ್ದಾಗ ಹೋಗುತ್ತೆ. ನಾನ್ ಹೇಳ್ತಿರೋದು ಅದನ್ನೇ. ಈಗ ನಾವ್ ಏನ್ ಮಾಡೋದು? ಇಷ್ಟ್ ದಿನ ನನ್ನ ಮಾತಲ್ಲಿ ಅಕ್ಕನ್ ಕಟ್ಟ ಹಾಕಿ ಅಥರ್ವನ್ನ ಹಾಸ್ಪಿಟ್ಲ್ಗೆ ಅಡ್ಮಿಟ್ ಮಾಡ್ದಿರೋ ಹಾಗೆ ನೋಡ್ಕೊಂಡಿದ್ದೆ. ಈಗ ಈ ವಿರಾಟ್ ನನ್ನ ಅನುಭವದಷ್ಟು ಅವನಿಗಿನ್ನೂ ವಯಸ್ಸಾಗಿಲ್ಲ. ಅವನು ನನ್ನ ಪ್ಲಾನ್ನ ಉಲ್ಟಾ ಮಾಡ್ತಾನ. ಒಂದು ವೇಳೆ ಅಥರ್ವ ಸರಿ ಹೋದ್ರೆ ನಮ್ ಈಶಾನಿ ವಿರಾಟ್ ಮದ್ವೆನೂ ಮುಂದ್ ಹೋಗುತ್ತೆ. ಮೊದ್ಲು ದೊಡ್ಡ ಮಗ ಅಥರ್ವನ್ ಮದ್ವೆನೇ ನಡಿಬೇಕು ಅಂತಾರೆ. ನಮ್ಮ ಪ್ಲಾನ್ ಸುಸೂತ್ರವಾಗಿ ನಡಿಬೇಕು ಅಂದ್ರೆ ಅದಕ್ಕೆಲ್ಲ ನಮ್ಮ ಈಶಾನಿ ವಿರಾಟ್ ಮದುವೆನೇ ಮೂಲ. ಅದು ಅಲ್ಲದೆ ಅಥರ್ವ ಸರಿ ಹೋದ್ರೆ ಆಸ್ತಿ ಪಾಲಾಗುತ್ತೆ. ಹಾಗಾದ್ರೆ ಅಕ್ಕನ ಇಡೀ ಆಸ್ತಿ ನಮ್ ಕೈವಶ ಆಗಲ್ಲ. ಹೌದು ಓಂಕಾರ್, ನಮ್ ಯೋಚನೆಗಳೆಲ್ಲ ಬುಡ ಮೇಲಾಗ್ತಾ ಇದೆ. ನಾವೇನಾದ್ರೂ ಮಾಡಬೇಕು. ಇಲ್ಲ, ಯಾವುದೇ ಕಾರಣಕ್ಕೂ ಅಥರ್ವ ಸರಿ ಹೋಗಬಾರ್ದು. ಅವನ್ಗೆ ಟ್ರೀಟ್ಮೆಂಟ್ ನಡಿಬಾರ್ದು. ಏನ್ ಮಾಡೋದು? ಏನಾದ್ರೂ ಮಾಡಬೇಕು. ತ್ರಿಲೋಚನ, ಈ ವಿಷಯ ಅಕ್ಕನಿಗೆ ಗೊತ್ತಿಲ್ಲ ಅನ್ಸತ್ತೆ. ಗೊತ್ತಿದ್ದಿದ್ರೆ ಅವಳು ಸುಮ್ಮನೆ ಇರ್ತಿರ್ಲಿಲ್ಲ. ಹಾ, ಇಲ್ಲ ಅನ್ಸತ್ತೆ. ಮುಂದೆ ಏನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು. ಎಲ್ಲಿ ಕಿಡಿ ಹಚ್ಚಿದ್ರೆ ಎಲ್ಲಿ ಬೆಂಕಿ ಹತ್ಕೊಳತ್ತೆ ನೋಡ್ತಾ ಇರು. ಬಾ ನನ್ ಜೊತೆ.